ಎಸ್, ಅಭಿನಂದನ್ ಅವರನ್ನ ಇದೀಗ ಕರೆತರಲಾಗ್ತಾ ಇದೆ. ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಭಿನಂದನ್ ಅವರನ್ನ ಇದೀಗ ವಾಘಾ ಗಡಿಯಿಂದ ಭಾರತ ಹಸ್ತಾಂತರ ಪಡಿಸಿಕೊಂಡು ಹೊರ ಕರೆತರ್ತಾ ಇರುವಂತಹ ದೃಶ್ಯವನ್ನು ನೋಡಬಹುದಾಗಿದೆ. ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಸಂತಸದ ಕ್ಷಣ, ಹೆಮ್ಮೆಯ ಕ್ಷಣ ಇದಾಗಿರುವಂಥದ್ದು. ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ಪಾಕ್ ಸಾಕಷ್ಟು ವಿಳಂಬವಾಗಿದೆ, ಹೌದು, ಆದರೂ ಕೂಡ ಅಭಿನಂದನ್ ಈಗ ಭಾರತದಲ್ಲಿದ್ದಾರೆ. ವಾಘಾ ಗಡಿಯಿಂದ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ವಾಘಾ ಗಡಿಯಿಂದ ಅವರನ್ನ ಭಾರತದೊಳಗೆ ಕರೆದುಕೊಂಡು ಬರ್ತಾ ಇರುವಂತಹ ಒಂದು ದೃಶ್ಯವನ್ನ ಗಮನಿಸಬಹುದಾಗಿದೆ. ಸಹಜವಾಗಿ ಸ್ಥಳದಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿರುತ್ತೆ. ಬೆಳಗ್ಗಿನಿಂದಲೂ ಕೂಡ ಅಭಿನಂದನ್ಗಾಗಿ ಕಾದು ನಿಂತಿದ್ದಂಥ ಜನ ಈಗ ಕಡೆಗೂ ಅಭಿನಂದನ್ ಅವರನ್ನ ಕಣ್ತುಂಬಿಕೊಳ್ಳುವಂಥ ಒಂದು ಸಂತಸದ ಕ್ಷಣ ಅವರದ್ದಾಗಿದೆ. ಸೇನಾಧಿಕಾರಿಗಳೊಂದಿಗೆ ಅಭಿನಂದನ್ ಅವರನ್ನ ಈಗ ಹೊರ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡಬಹುದಾಗಿದೆ. ಹಸ್ತಾಂತರ ಪ್ರಕ್ರಿಯೆ ಮುಗಿದಿದೆ. ವಾಘಾ ಗಡಿಯಿಂದ ಅವರನ್ನ ಹೊರ ಕರ್ಕೊಂಡು ಬರಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಬರಬಹುದು ಅಭಿನಂದನ್ ಅಂತ ಹೇಳಿ ಕಾದು ಕುಳಿತಿದ್ದಂಥ ಜನಕ್ಕೆ ನಿಜಕ್ಕೂ ಇದೊಂದು ಹರ್ಷೋದ್ಗಾರದ ಸಂದರ್ಭ. ಸ್ಥಳದಲ್ಲಿ ಹರ್ಷೋದ್ಗಾರಗಳು ಮುಗಿಲು ಮುಟ್ಟಿದೆ. ಅಭಿನಂದನ್ ಅವರ ಮುಖದಲ್ಲೂ ಕೂಡ ಹೆಮ್ಮೆಯ ಚಿಕ್ಕ ನಗು ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಬಹಳ ಹೆಮ್ಮೆಯ ವೀರ ಯೋಧನಾಗಿ ಅವರು ನಿಜಕ್ಕೂ ಒಂದು ದೊಡ್ಡ ಸಾಹಸ. ಪಾಕಿಸ್ತಾನದ ವಿಮಾನವನ್ನು ಹೊಡೆದುರುಳಿಸಿ ಪಾಕಿಸ್ತಾನದಲ್ಲಿ ಯೋಧರ ಕೈಗೆ ಸಿಕ್ಕು ಇವತ್ತು ಅವರು ಭಾರತಕ್ಕೆ ಹಸ್ತಾಂತರಗೊಂಡಿರುವಂಥದ್ದು ಶತಕೋಟಿ ಭಾರತೀಯರ ಪ್ರಾರ್ಥನೆ ಫಲಿಸಿದಂಥ ಕ್ಷಣ. ಅಭಿನಂದನ್ ಭಾರತದ ನೆಲದಲ್ಲಿದ್ದಾರೆ. ತಾಯ್ನಾಡಿಗೆ ಸುರಕ್ಷಿತವಾಗಿ ಮರಳಿ ಬಂದಿದ್ದಾರೆ. ಶತಕೋಟಿ ಭಾರತೀಯರ ಪ್ರಾರ್ಥನೆ ಫಲಿಸಿರುವಂಥ ಕ್ಷಣ ಇದು. ಸ್ಥಳದಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಎಸ್, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ವಾಘಾ ಗಡಿಯಲ್ಲಿ ವೀರ ಯೋಧ ಅಭಿನಂದನ್ ಇದ್ದಾರೆ. ಈಗ ಅವರನ್ನು ಅಧಿಕೃತವಾಗಿ ಭಾರತದ ಒಳಗೆ ಕಳುಹಿಸಿಕೊಡುವಂಥ ಒಂದು ಪ್ರೋಸೆಸ್ಗಳು, ಅಲ್ಲಿ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಅಥವಾ ಸೇನಾಧಿಕಾರಿಗಳ ಕಡೆಯಿಂದ ದಾಖಲೆಗಳನ್ನು ಪರಿಶೀಲಿಸಿ ಅದಕ್ಕೆ ಸಹಿ ಪಡೆಯುವಂಥ ಒಂದು ಕೆಲಸ ಅಲ್ಲಾಗ್ತಾ ಇದೆ. ಈಗಲೂ ಕೂಡ ವಾಘಾ ಗಡಿಯಲ್ಲಿ ಅಭಿನಂದನ್ ಇದ್ದಾರೆ. ಅಲ್ಲಿಂದ ಅವರನ್ನು ಭಾರತದ ಒಳಗೆ ಕರೆದುಕೊಳ್ಳುವಂಥ ಒಂದು ಕೆಲಸಗಳಲ್ಲಾಗ್ತಾ ಇದೆ. ದಾಖಲೆಗಳ ವಿನಿಮಯ ಆಗ್ತಾ ಇದೆ. ದಾಖಲೆಗಳಿಗೆ ಸಹಿ ಹಾಕುವಂಥ ಕೆಲಸ. ಭಾರತದ ಸೇನಾಧಿಕಾರಿಗಳು ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಿ ಹಾಕುವಂಥದ್ದು ಆ ಪ್ರಕ್ರಿಯೆಗಳು ಈಗ ಅಲ್ಲಿ ನಡೀತಾ ಇರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಅತ್ತ ಕಡೆ ಅಂದರೆ ವಾಘಾ ಗಡಿಯಲ್ಲಿ ಅಲ್ಲಿ ಅಭಿನಂದನ್ ಅವರು ನಿಂತಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಅಲ್ಲಿಂದ ಅವರನ್ನು ಭಾರತಕ್ಕೆ ಹಸ್ತಾಂತರ ಮಾಡುವಂಥದ್ದು, ಅಂದರೆ ಈಗಾಗಲೇ ಹಸ್ತಾಂತರ ಪ್ರಕ್ರಿಯೆಗಳು ಮುಗಿದಿದೆ. ಈಗ ಅವರನ್ನು ಅಲ್ಲಿ ಹಸ್ತಾಂತರ ಮಾಡುವಂಥ ಒಂದು ಕೊನೆಯ ಆ ಪ್ರೋಸೆಸ್ಗಳಲ್ಲಿ ನಡೀತಾ ಇರುವಂಥದ್ದು. ಒಂದಷ್ಟು ದಾಖಲೆಗಳ ಪರಿಶೀಲನೆ ಅಲ್ಲಾಗ್ತಾ ಇದೆ. ನಿಜಕ್ಕೂ ಬಹಳ ಹೆಮ್ಮೆಯ ಕ್ಷಣ ಇದು ಭಾರತೀಯರಿಗೆ. ಸುರಕ್ಷಿತವಾಗಿ ಅಭಿನಂದನ್ ಮತ್ತೆ ಭಾರತಕ್ಕೆ ತಾಯ್ನಾಡಿಗೆ ಮರಳುತ್ತಾ ಇದ್ದಾರೆ. ಇಂಥ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಭಿನಂದನ್ಗಾಗಿ ಕಾದು ನಿಂತಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅಭಿನಂದನ್ಗಾಗಿ ಜನ ಕಾದು ನಿಂತಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ವಾಘಾ ಗಡಿಯಲ್ಲಿ ಅಭಿನಂದನ್ ಇದ್ದಾರೆ. ಪಾಕಿಸ್ತಾನದ ಸೇನಾಧಿಕಾರಿಗಳು ಕೂಡ ಅಲ್ಲಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಈಗ ಭಾರತದ ಸೇನಾಧಿಕಾರಿಗಳೊಂದಿಗೆ ಅವರು ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು ಮತ್ತು ದಾಖಲೆಗಳ ವಿನಿಮಯ ಆಗ್ತಾ ಇದೆ. ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡಲಾಗ್ತಾ ಇತ್ತು. ಭಾರತದ ಸೇನಾಧಿಕಾರಿಗಳ ಕಡೆಯಿಂದ ಸಹಿ ಪಡೆಯುವಂಥ ಒಂದು ಕೆಲಸವೂ ಕೂಡ ಅಲ್ಲಿ ಆಯಿತು. ಪಾಕಿಸ್ತಾನದ ಅಧಿಕಾರಿಗಳು ಕೂಡ ಅಲ್ಲಿ ಜೊತೆಯಲ್ಲಿರುವಂಥದ್ದು. ಅವರನ್ನು ಕರೆದುಕೊಂಡು ಬಂದು ಅಲ್ಲಿ
ತಾಯ್ನಾಡಿಗೆ ಭಾರತಕ್ಕೆ ಅವರನ್ನು ಒಪ್ಪಿಸುವಂಥ ಒಂದು ಕೆಲಸ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತದಲ್ಲಿ ಅಭಿನಂದನ್ ಇರ್ತಾರೆ. ಅಭಿನಂದನ್ಗಾಗಿ ಕಾದು ನಿಂತಿರುವಂತಹ ಸಾಕಷ್ಟು ಜನ ಏನಿದ್ದಾರೆ ಅವರು ಅಭಿನಂದನನ್ನು ಕಣ್ತುಂಬಿಕೊಳ್ಬೇಕು, ಅಭಿನಂದನನ್ನು ನೋಡಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕಾದು ನಿಂತಿದ್ದಾರೆ. ವಾಘಾ ಗಡಿಯಲ್ಲಿ ಅಭಿನಂದನ್ ಇದ್ದಾರೆ. ಆ ಕೊನೆಯ ಕ್ಷಣದ ಪ್ರೋಸೆಸ್ಗಳಾಗ್ತಾ ಇದೆ, ಕೊನೆಯ ಕ್ಷಣದ ದಾಖಲೆಗಳ ಪರಿಶೀಲನೆಗಳಾಗ್ತಾ ಇದೆ. ಒಂದಷ್ಟು ದಾಖಲೆಗಳ ವಿನಿಮಯ ಆಗಿರಬಹುದು, ದಾಖಲೆಗಳಿಗೆ ಸಹಿ ಪಡೆಯುವಂಥ ಒಂದು ಕೆಲಸಗಳು ಸೇನಾಧಿಕಾರಿಗಳ ಕಡೆಗಿಂದ. ಯಾಕಂತಂದರೆ ರಾಜತಾಂತ್ರಿಕತೆ ವಿಚಾರ ಬಂದಂಥ ಸಂದರ್ಭದಲ್ಲಿ ದಾಖಲೆಗಳ ಸಹಿ ಪಡಿತಾ ಇದ್ದಾರೆ. ಪಾಕಿಸ್ತಾನದ ಸೇನಾಧಿಕಾರಿಗಳು ಭಾರತದ ಸೇನಾಧಿಕಾರಿಗಳೊಂದಿಗೆ ಕೆಲವೊಂದು ದಾಖಲೆಗಳಿಗೆ ಸಹಿ ಪಡಿತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಘಾ ಗಡಿಯಿಂದ ಭಾರತದ ಗಡಿಗೆ ವಿಂಗ್ ಕಮಾಂಡರ್ ಅಭಿನಂದನ್ ಬರಲಿದ್ದಾರೆ. ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಕಾದು ಕುಳಿತಿದ್ದಂಥ ಭಾರತೀಯರಿಗೆ ಒಂದು ಸಂತಸದ ಕ್ಷಣ ಇದು ಅಂತಲೇ ಹೇಳಬಹುದಾಗಿದೆ. ಹೆಮ್ಮೆಯ ಕ್ಷಣ ಇದು. ಅಭಿನಂದನ್ ಅವರನ್ನು ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಇರುವಂಥ ಕೊನೆಯ ಕ್ಷಣದ ಪ್ರಕ್ರಿಯೆಗಳನ್ನು ನೀವು ಗಮನಿಸಬಹುದಾಗಿದೆ. ಬಹಳ ಹೆಮ್ಮೆಯ ನಗು ಅಭಿನಂದನ್ ಅವರ ಮುಖದಲ್ಲಿರುವಂಥದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಪಾಕಿಸ್ತಾನದ ಸೇನಾಧಿಕಾರಿಗಳು ಅಭಿನಂದನ್ ಅವರನ್ನು ಭಾರತದ ಸೇನಾಧಿಕಾರಿಗಳಿಗೆ ಹಸ್ತಾಂತರ ಮಾಡುವಂಥದ್ದು. ಅನಂತರವೂ ಕೂಡ ಒಂದಷ್ಟು ಪ್ರೋಸೆಸ್ಗಳಿರುತ್ತೆ. ನೀವು ನೋಡಬಹುದು ಪಾಕಿಸ್ತಾನದ ಧ್ವಜ, ಪಾಕಿಸ್ತಾನದ ಗಡಿ, ವಾಘಾ ಗಡಿಯಲ್ಲಿ ಅಭಿನಂದನ್ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭಾರತದ ಗಡಿಗೆ ಅಭಿನಂದನ್ ಅವರು ಆಗಮಿಸ್ತಾರೆ. ಭಾರತಾಂಬೆಯ ಮಡಿಲಿಗೆ ಅಭಿನಂದನ್ ಅವರನ್ನು ಹಸ್ತಾಂತರ ಮಾಡಲಾಗುತ್ತೆ. ಹಸ್ತಾಂತರ ಪ್ರಕ್ರಿಯೆಯ ಕೊನೆಯ ಪ್ರೊಸೀಜರ್ಗಳಲ್ಲಿ ನಡೀತಾ ಇದೆ, ಕೊನೆಯ ಪ್ರಕ್ರಿಯೆಗಳಲ್ಲಿ ನಡೀತಾ ಇದೆ. ಈಗಾಗಲೇ ಭಾರತದ ಗಡಿಯೊಳಗೆ ಹರ್ಷೋದ್ಗಾರಗಳು ಮುಗಿಲು ಮುಟ್ಟಿದೆ. ಬೆಳಿಗ್ಗೆಯಿಂದಲೂ ಕೂಡ ಜೈ ಹೋ ಘೋಷಗಳನ್ನು ಕೂಗ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಈಗ ಅಭಿನಂದನ್ ಕೆಲವೇ ಹೆಜ್ಜೆಗಳ ಹಿಂದೆ ಇದ್ದಾರೆ. ಭಾರತದ ನೆಲಕ್ಕೆ ಅವರು ಆಗಮಿಸಲಿಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಭಾರತದ ಸೇನಾಧಿಕಾರಿಗಳ ಕಡೆಯಿಂದ ಸಹಿಯನ್ನು ಪಡೆದಂಥ ಪಾಕಿಸ್ತಾನ ಸೇನಾಧಿಕಾರಿ ಮತ್ತೆ ಗಡಿಯೊಳಗೆ ವಾಪಸ್ಸಾಗ್ತಾ ಇದ್ದಾರೆ. ಆ ಪ್ರೋಸೆಸ್ಗಳು ಕಂಪ್ಲೀಟ್ ಆಗ್ತಾ ಇದೆ. ಪಾಕಿಸ್ತಾನದ ಸೇನಾಧಿಕಾರಿಗಳಿಗೆ ಶೇಕ್ ಹ್ಯಾಂಡ್ ಮಾಡೋದರ ಮೂಲಕ ಅಲ್ಲಿಂದ ಹೊರಟು ಭಾರತದ ಸೇನಾಧಿಕಾರಿಗಳತ್ತ ಅಭಿನಂದನ್ ಇದೀಗ ಆಗಮಿಸಿದ್ರು. ಭಾರತದ ಸೇನಾಧಿಕಾರಿಗಳತ್ತ ಅಭಿನಂದನ್ ಆಗಮಿಸಿದ್ದಾರೆ. ಅಧಿಕೃತವಾಗಿ ಅವರನ್ನು ಇದೀಗ ಹಸ್ತಾಂತರ ಮಾಡಲಾಗಿದೆ. ಭಾರತೀಯ ಸೇನಾಧಿಕಾರಿಗಳಿಗೆ ಅಭಿನಂದನ್ ಅವರನ್ನು ಒಪ್ಪಿಸಲಾಯಿತು. ಇದೀಗ ಭಾರತೀಯ ಸೇನಾಧಿಕಾರಿಗಳು ಅಭಿನಂದನ್ ಅವರನ್ನು ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡಬಹುದಾಗಿದೆ. ಪಾಕಿಸ್ತಾನ ಸೇನಾಧಿಕಾರಿಗಳು ಅಭಿನಂದನ್ ಅವರನ್ನು ಭಾರತೀಯ ಸೇನಾಧಿಕಾರಿಗಳಿಗೆ ಒಪ್ಪಿಸಿದ್ರು. ಈಗ ಅಧಿಕೃತವಾಗಿ ಭಾರತಕ್ಕೆ ಅಭಿನಂದನ್ ಆಗಮಿಸಿದ್ದಾರೆ. ತಾಯ್ನಾಡಿಗೆ ಅಭಿನಂದನ್ ಆಗಮಿಸಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಕಾದು ಕುಳಿತಿದ್ದಂಥ ಆ ಕ್ಷಣ ಈಗ ಎಲ್ಲರ ಮುಖದಲ್ಲೂ ಕೂಡ ಒಂದು ಸಂತಸ ಇದೆ. ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಜೈ ಹೋ ಘೋಷವಾಕ್ಯಗಳು ಅಲ್ಲಿ ಮುಗಿಲು ಮುಟ್ಟಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಭಾರತೀಯ ಸೇನಾಧಿಕಾರಿಗಳಿಗೆ ಅಭಿನಂದನ್ ಅವರನ್ನು ಒಪ್ಪಿಸಲಾಯಿತು. ಈಗ ಅಭಿನಂದನ್ ಭಾರತೀಯ ಸೇನಾಧಿಕಾರಿಗಳ ಜೊತೆ ಇದ್ದಾರೆ. ಅನಂತರದಲ್ಲೂ ಕೂಡ ಒಂದಷ್ಟು ಪ್ರೋಸೆಸ್ಗಳಿರಬಹುದು. ಅನಂತರದಲ್ಲಿ ಯಾವ ರೀತಿಯಾದಂಥ ಪ್ರೋಸೆಸ್ಗಳಿರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಯಾಕಂತಂದರೆ ಅಲ್ಲಿಂದ ಏರ್ಬೇಸ್ಗೆ ಅಭಿನಂದನ್ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿಗಳಿತ್ತು. ಈಗ ನೆಕ್ಸ್ಟ್ ಪ್ರೋಸೆಸ್ ಏನಿರಬಹುದು, ಏನು ಮಾಡಬಹುದು ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗತ್ತೆ. ಏರ್ಬೇಸ್ಗೆ ಅಭಿನಂದನ್